ಏನಪ್ಪ ಇದು, ನಮ್ಮ ಬಾಸು ಈ ಲೆವೆಲ್ಗೆ ಡೀಪ್ ಆಗಿ ಲವ್ ಅಲ್ಲಿ ಮುಳುಗೋಗಿದಾರಲ್ಲ. ಬಾಸು 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 ಬಾಸು, ಏನದು ಬಾಸು ಬಾಸು ಅನ್ಕೊಂಡು? ಕೂಲ್ ಕೂಲ್ ಕೂಲ್. ಏನ್ ಮಾಡ್ತಿದ್ದೀರಿ ಅಂತ ಗೊತ್ತಾ ನಿಮ್ಗೆ? ನೀವು ಮೋಹನ ಕಂಟ್ರೋಲ್ ಮಾಡ್ಬೇಕು. ನಾನು ಯಾಕೆ ಮೋಹನ ಕಂಟ್ರೋಲ್ ಮಾಡ್ಲಿ? ಓ ಮೋಹನಲ್ಲ ಬಾಸು, ನಿಮ್ಮೊಳಗಿರೋ ಒಳಗಿದಿಲ್ಲ ಮೋಹನ ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಯುವರ್ ಸೆಲ್ಫ್ ಕಂಟ್ರೋಲ್. ಹೌದಲ್ವಾ, ಮರ್ತೇ ಬಿಟ್ಟಿದೆ. ಅದು ಹಂಗೆ ಆಗುತ್ತೆ. ಬಟ್ ಆದ್ರೆ ನಾವು ಅಲಾರಾಮ್ನ ಕೊಟ್ಕೊಂಡು ಅವಾಗ ನೆನ್ಪಿಸ್ಕೊತಾ ಇರಬೇಕು. ಸ್ಟ್ರಿಕ್ಟ್ ಆಗಿರ್ಬೇಕು, ಸ್ಟ್ರಿಕ್ಟ್. ಬಸ್ ಏನಾಯ್ತು ಬಸ್? ಏನೋ ಗೊತ್ತಿಲ್ಲ ಕಣೋ ವೆಂಕಿ, ಹಾರ್ಟಲ್ಲಿ ಗಿಟಾರ್ ಪ್ಲೇ ಆಗುತ್ತೆ. ಇದಕ್ಕಿದ್ದಂಗೆ ಲವ್ BGM ಕೇಳ್ಸಕ್ ಶುರು ಆಗುತ್ತೆ. ಆಗ್ತಿಲ್ಲ ಕಣ, ನನ್ನ ಕೈಯಲ್ಲಿ ಅದನ್ನ ಕಂಟ್ರೋಲೇ ಮಾಡಕ್ಕಾಗ್ತಿಲ್ಲ. ಜೋ ಬಾಸು, ಇದು ಹೊರಗಡೆಯಿಂದ ಬರ್ತಾ ಇರೋ ಸೌಂಡ್ ಅಲ್ಲ, ಇದು ಒಳಗಡೆಯಿಂದ ಹುಡ್ತಾ ಇರೋ ಸೌಂಡು. ಇದಕ್ಕೆ ನೀವು ಕಿವಿನ ಮುಚ್ಕೊಂಡ್ರೆ ಏನು ಯೂಸ್ ಇಲ್ಲ. ಮುಚ್ಕೋಬೇಕಾಗಿರೋದು ನಿಮ್ಮ ಕಣ್ಣನ್ನ, ನಿಮ್ಮ ಆರ್ಟ್ನ. ಆಕ್ಚುಲಿ ನೀವು ನಿಮ್ಮ ಕಣ್ಣನ್ನ ಮುಚ್ಕೊಳ್ಳಿ, ಅವಾಗ ಆರ್ಟು ಸೈಲೆಂಟ್ ಆಗುತ್ತೆ. ನಾವು ಕಣ್ಣಲ್ಲಿ ಏನ್ ನೋಡ್ತೀವೋ ಅದೇ ಆರ್ಟ್ ಒಳಗಡೆ ಪ್ಲೇ ಆಗುತ್ತೆ. ಆಕ್ಚುಲಿ ಇದು ಆರ್ಟ್ ಪ್ರಾಬ್ಲಮ್ ಅಲ್ಲ, ಏಜ್ ಪ್ರಾಬ್ಲಮ್. ಈ ಹದಿಹರೆಯದ ಏಜಲ್ಲಿ ನಾರ್ಮಲ್ ಆಗಿ ಬರುವಂತಹ ಹೃದಯದ ಕಾಯಿಲೆ ಇದು. ನೀವು ಸ್ಟ್ರಿಕ್ಟ್ ಆಗಿರ್ಬೇಕು. ನೀವು ಒಂದು ಕಣ್ಣು ಮುಚ್ಚಿ ಇಲ್ಲ ಆ ಕಡೆ ನೋಡಬೇಡಿ, ಎರಡು ಮಾಡಿ ನೀವು. ಬಸ್ ಗೌರಿ ಡ್ರೈವರ್, ಆರಾಮ್ ಹುಷಾರು ಡ್ರೈವರ್. ಡ್ರೈವರ್ ಏನಾದ್ರು ಮಾತಾಡು, ಈಗ ಓಕೆನಾ? ಜಾಸ್ತಿ ಆಗ್ತಿದೆ. ಅಯ್ಯೋ ದೇವ್ರೆ, ನನಗೆ ಈ ಸೀನ್ ನಾನು ನೋಡೋಕ್ಕಾಗ್ತಿಲ್ವೇ. ಇದನ್ನೆಲ್ಲ ನೋಡ್ತಾ ಇದ್ರೆ ಅರ್ಜೆಂಟಾಗಿ ನನಗೊಂದು ಲವರ್ ಇರಬಾರ್ದಾಗಿತ್ತ ಅನಿಸ್ತಾ ಇದೆ. ಎಂತ ನತದೃಷ್ಟ ನಾನು. ಏನಾಗ್ತಿದೆ? ಬಿಡಿ, ನಿಮ್ ಕಷ್ಟನ ನೋಡಕ್ಕಾಗ್ತಿಲ್ಲ. ಆದ್ರೂ ನಂಗೊಂದು ಅರ್ಥ ಆಗ್ಲಿಲ್ಲ, ನೀವು ಉಸಿರಾಡ್ಲಿ ಅಂತ ಓದ್ತಿದ್ರಾ ಅಥವಾ ಉಸಿರು ನಿಲ್ಲಿ ಅಂತ ಓದ್ತಿದ್ರಾ? ಅಂದ್ರ ನಿಂಗೇನು ಆಗಿಲ್ವಾ? ಹ್ಮ್ ಇಷ್ಟೊತ್ತು ನಾಟಕನ ಮಾಡಿದ್ದು? ದೇವರಾಣೆಗಳು ಏನೂ ಆಗಿಲ್ಲ ನನಗೆ. ಸುಮ್ನೆ ನೀವು ಹೇಗ್ ರಿಯಾಕ್ಟ್ ಮಾಡ್ತೀರಾ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ಎಲ್ಲಿ ಸ್ವಲ್ಪ ನಗಿ. ಇದು ನಮ್ಮತ್ತೆ ಅಂದ್ರೆ. ಏನೇ ಆದ್ರೂ ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಲ್ವಾ ನಿಮ್ ಬಲ್ಗೈ ಬಂಟ. ಅಲ್ಲ ಬಲ್ಗೈ ಬಂಟಿ. ನಾನ್ ಸರಿ ಮಾಡ್ತೀನಿ, ನನ್ನ ಹತ್ರ ಹೇಳ್ಕೊಳ್ಳಿ, ಸರಿನಾ? ಅದೇನೋ ಗೊತ್ತಿಲ್ಲ ಗೌರಿ, ಆ ದೇವ್ರು ನಿನ್ನನ್ನು ನನಗೋಸ್ಕರ ಇಲ್ಲಿ ಕಳ್ಸಿದಾನೆ ಅಂತ ಅನ್ಸುತ್ತೆ. ನೀನು ನಮ್ಮೋಳೆ ಅಂತ ಅನ್ನಿಸ್ತೀಯ. ಬಂದಿದ್ದು ಸ್ವಲ್ಪ ದಿನದಲ್ಲೇ ನೀನು ನನ್ನ ಮನಸ್ಸಿಗೆ ತುಂಬಾನೇ ಹತ್ರ ಆಗ್ಬಿಟ್ಟೆ. ಎಲ್ಲರೂ ಇದ್ದು ಯಾರು ಇಲ್ದವ್ರ ಥರ ನಾನಿದ್ದೆ. ತುಂಬ ಒಂಟಿಯಾಗಿದ್ದೆ. ನನ್ನ ಮನಸ್ಸಿನ ಮಾತನ್ನು ಕೇಳೋದಕ್ಕೆ ಯಾರಾದ್ರೊಬ್ರು ಬೇಕು, ಆ ಮಾತಿಗೆ ಕಿವಿ ಆಗೋದಕ್ಕೊಬ್ರು ಬೇಕು ಅಂತ ತುಂಬ ಅನಿಸ್ತಿತ್ತು. ಆ ಕೊರತೆ ನೀನು ನೀಗಿಸಿದೆ. ಪ್ರೀತು ನಿನ್ನ ಇಲ್ಲಿ ಕರ್ಕೊಂಬಂದು ತುಂಬಾ ಒಳ್ಳೆ ಕೆಲಸ ಮಾಡ್ದೆ. ನೀನು ಬಂದಿಲ್ಲ ಅಂದಿದ್ರೆ ನಾನು ಒಂಟಿಯಾಗೇ ಎದ್ಬಿಡ್ತೈತೆ. ನನ್ನ ಜೊತೆ ಯಾರೂ ಇರ್ತಿರ್ಲಿಲ್ಲ. ನೋಡಿದ್ರ ಮತ್ತೆ ಅಲ್ಲಿಗೆ ಹೋದ್ರಿ. ವಾಪಸ್ ಬನ್ನಿ ಅತ್ತೆ. ಎಲ್ಲಿ ನಗಿ? ಇದು ನಮ್ಮ ಅತ್ತೆ ಅಂದ್ರೆ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು, ಸರಿನಾ? ತಗೊಳ್ಳಿ ನಿಮ್ ಫೇವ್ರೆಟ್. ಅರೆ ಪರವಾಗಿಲ್ವೇ, ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀರಾ? ಕಮಾನ್ ಗೌತಮಿ, ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆ ನಂಗಿಲ್ಲ. ನಿಮ್ ಬಗ್ಗೆ ಇರೋ ಇವನ್ ಸ್ಮಾಲ್ ಡೀಟೇಲ್ಸ್ ಕೂಡ ನಂಗೆ ತುಂಬಾನೇ ಚೆನ್ನಾಗಿ ನೆನಪಿರುತ್ತೆ. ಅದನ್ನ ಮರೆಯಕ್ಕಾಗಲ್ಲ, ಯಾಕೆಂದ್ರೆ ನೀವಂದ್ರೆ ನಂಗೆ ಅಷ್ಟು ಕೇರ್.
ಸೊ ಕೇರ್ ಎಲ್ಲಿರುತ್ತೆ ಅಲ್ಲಿ ಮರವಿರೋದು, ಎಲ್ಲದು ಹಾಗೆ ನೆನಪಿರೋದು. ಥ್ಯಾಂಕ್ ಯು ಅಭಿ. ಒಂದು ಈ ಐಸ್ ಕ್ರೀಮ್ಗೋಸ್ಕರ, ಪ್ಲಸ್ ನೀವೀಗ ಆಡಿದ ಮಾತು ನನ್ ಮನ್ಸಿಗೆ ಟಚ್ ಆಯ್ತು. Is it? Yeah. ಅಷ್ಟಾದ್ರೆ ಸಾಕ್ಬಿಡಿ. ಹೌದು ಸರ್, ಏನು ಆಲ್ ಆಫ್ ಎ ಸಡನ್ ಹೀಗ್ ಬಂದ್ಬಿಟ್ಟಿದ್ದೀರಾ? ಆಕ್ಚುಲಿ ನೀವ್ ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು. ಹೆಣ್ಮಕ್ಳಿಗೆ ಈ ಟೈಮ್ ನಲ್ಲಿ ಯಾರಾದ್ರೂ ಜೊತೆಲಿದ್ರೆ, ಅವ್ರನ್ನ ಕೇರ್ ಮಾಡಿದ್ರೆ ದೇ ಫೀಲ್ ರಿಯಲಿ ಬೆಟರ್. ನಂಗೆ ಗೊತ್ತು, ಅದಕ್ಕೆ ನಾನು ಬಂದಿದ್ದು. ನೀವು ಬೇರೆ ಆಫೀಸಿಗೆ ಲೀವ್ ಹಾಕಿಲ್ಲ, ಓವರ್ ಟೈಮ್ ವರ್ಕ್ ಮಾಡ್ತಾ ಇದ್ದೀವಿ. ಅಂಡ್ ನೀವು ಕೇಳಿಲ್ವಾ ಐಸ್ ಕ್ರೀಮ್ ತಿಂದ್ರೆ ಮೂಡ್ ಸರಿ ಆಗತ್ತೆ, ಅದಕ್ಕೆ ಐಸ್ ಕ್ರೀಮ್ ತಗೊಂಡು ಹ್ಯಾಬಿಟ್. ನನ್ನನ್ನ ಇಷ್ಟು ವರ್ಷ ಇಷ್ಟೆಲ್ಲ ಕೇರ್ ಮಾಡೋದಕ್ಕೆ ಯಾರೂ ಇರ್ಲಿಲ್ಲ. ನನಗೆ ಇದೊಂಥರ ಸ್ಪೆಷಲ್ ಫೀಲಿಂಗ್. ಇದನ್ನ ಹೇಗೆ ಹೇಳ್ಕೋಬೇಕು ಅಂತಾನು ನನಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಕಮಾನ್ ಗೌತಮಿ, ತುಂಬಾನೇ ಫಾರ್ಮಲ್ ಆಗ್ತಾ ಇದೆ. ಇಷ್ಟೊಂದು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಮ್ ರಿಲೇಶನ್ಶಿಪ್ ಎಲ್ಲ ರಿಲೇಶನ್ಶಿಪ್ ತರ ಅಲ್ಲ. ಅಂದ್ರೆ ಯಾವ ರಿಲೇಶನ್ಶಿಪ್ ತರ ಅಲ್ಲ ಸರ್? ಅಂದ್ರೆ ಇವಾಗ ನಮ್ಮಿಬ್ರ ರಿಲೇಶನ್ಶಿಪ್ ಬಂದು ಬಾಸ್ ಮತ್ತೆ ಎಂಪ್ಲಾಯ್ ಅಲ್ವಾ?